ಸತ್ತೋಗ್ಬಿಡ್ತೀವಿ. ಯಾಕಂದರೆ ದಿನ ಸಾಯೋಕ್ಕಿಂತ ಒಂದ್ಸಲಿ ಸತ್ತೋಗ್ಬಿಡ್ತೀವಿ ಸ್ವಾಮಿ. ನೋಡಿ, ನಮಗೇನು ಬೇಕಿರೋದು ಏನು ಗೊತ್ತಾ? ನಮ್ಗೆ ಸ್ವಚ್ಛತೆ ಬೇಕಿರೋದು. ಆ ಪಾಪ ಕಾರ್ಮಿಕರು, ಪೌರ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ ಕಣ್ರಿ. ಅವ್ನು ಕ್ಲೀನ್ ಮಾಡ್ಬೇಕಂತ ಅನ್ಸುತ್ತೆ. ಎಂಥ ಬದುಕಪ್ಪ ಇದು ನಮ್ಮ ಜೀವನ ಅಂತ. ಎಲ್ಲೆಲ್ಲಿಗೆ ಬೇಕು ಎಲ್ಲ ಕಡೆನೂ ಹೋಗಿದ್ದೀನಿ. ಇದನ್ನು ನಮಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಹೇಳ್ತೀನಿ, ನಮಗೆ ಒಂದು ತೊಟ್ಟು ವಿಷ ತಂದು ಕೊಟ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಬೇಕಿದ್ರೆ ಈ ನರಕ ಯಾತನೆಯಲ್ಲಿ ನಾವು ಆಗ್ತಾಯಿಲ್ಲ ನಮ್ಮ ಕೈ. ಹೇಳ್ತಿರಲ್ಲ, ಮನೆ ಮಕ್ಕಳಿಗೆಲ್ಲ ಹುಷಾರಿಲ್ಲ, ಪ್ರತಿದಿನ ಕಾಯಿಲೆ ಸ್ವಾಮಿ. ಇಲ್ಲಿ ಪ್ರತಿದಿನ ಕಾಯಿಲೆ. ಈ ಹಸುಗಳು ಪ್ಲಾಸ್ಟಿಕ್ ತಿಂದು ಇಲ್ಲೆಲ್ಲೇ ಸಾಯ್ತವೆ. ಎಲ್ಲನೂ ಪರಿಸ್ಥಿತಿ ಎಲ್ಲನೂ ಹೇಳ್ಕೊಂಡಿದ್ದೀವಿ ಸ್ವಾಮಿ. ಬೆಳಗ್ಗೆ ಎತ್ತಿ JCBಯಲ್ಲಿ ತೆಗೆದು ಹಿಂಗೆ ಹಾಕ್ತಾರೆ. ಅಯ್ಯೋ ದೇವರೇ, ಪರಮಾತ್ಮ ನಮ್ಮ ಶತ್ರುಗಳಿಗೂ ಬೇಡ ಅಂಥ ಪರಿಸ್ಥಿತಿ ಸ್ವಾಮಿ ನಮ್ಮದು. ದುರ್ವಾಸನೆ ಬೀರುತ್ತಿರುವ ಕಸದ ರಾಶಿ, ಮೂಗು ಮುಚ್ಚಿಕೊಂಡು ತಿರುಗಾಡುತ್ತಿರುವ ಜನರು. ಒಂದು ಕಡೆ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ, ಮಲೇರಿಯಾ ರೋಗ. ಮಳೆಗಾಲ ಶುರುವಾಗ್ತಿದೆ. ಕಸದ ರಾಶಿಯಿಂದ ರೋಗಗಳಿಗೆ ಆಹ್ವಾನ ಕೊಟ್ಟಂತಾಗಿದೆ. ಇಷ್ಟಾದರೂ ಕಸದ ಸಮಸ್ಯೆಗೆ ಪರಿಹಾರವಿಲ್ಲ. ಕಣ್ಮುಚ್ಚಿ ಕುಳಿತ ಸ್ಥಳೀಯ ಆಡಳಿತ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಬಂಡ ಅಧಿಕಾರಿಗಳ ರಂಗಿನಾಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ಯಾರೂ ಇಲ್ವಾ? ಇದು ಸಕಲೇಶಪುರದ ಅವ್ಯವಸ್ಥೆ. ಸಕಲೇಶಪುರ ಪಟ್ಟಣದ ಸುಭಾಷ್ ಮೈದಾನದ ಪಕ್ಕದಲ್ಲಿ ಹಾಕಿರುವ ಕಸದ ರಾಶಿಯಿಂದ ಹೊರಬರುತ್ತಿರುವ ದುರ್ವಾಸನೆಯಿಂದ ಅಕ್ಕಪಕ್ಕದ ಅಂಗಡಿಯವರು, ಮನೆಯವರು ಪುರಸಭೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇನ್ನು ಅನೇಕ ವರ್ಷದಿಂದ ಪಟ್ಟಣದ ಜನತೆಗೆ ಈ ಕಸ ವಿಲೇವಾರಿ ಸಮಸ್ಯೆ ಇದ್ದು, ಇದರ ಬಗ್ಗೆ ಈಗ ಯಾವ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗುತ್ತಿಲ್ಲ ಎಂಬುದು ಪಟ್ಟಣದ ಜನರ ಆಕ್ರೋಶ. ಕಸದ ರಾಶಿಯಿಂದ ಮಳೆಗಾಲದಲ್ಲಿ ದುರ್ವಾಸನೆ ಹೆಚ್ಚಾಗಿದ್ದು, ವಿಪರೀತ ಕೆಟ್ಟ ವಾಸನೆಯ ಜೊತೆಗೆ ಸೊಳ್ಳೆಗಳು, ಕ್ರಿಮಿ ಕೀಟಗಳು ಉತ್ಪತ್ತಿಯಾಗುತ್ತಿದ್ದು, ಸಾಂಕ್ರಾಮಿಕ ರೋಗ ಹರಡುವ ಭೀತಿಯುಂಟಾಗಿದೆ ಜನರಲ್ಲಿ. ಇನ್ನು ಬಹುಮುಖ್ಯವಾದ ಸಮಸ್ಯೆ ಅಂದರೆ ಇದೇ ಮೈದಾನದಲ್ಲಿ ಅತಿ ಹೆಚ್ಚಾಗಿ ಕಾಫಿ ಯಂತ್ರಗಳ ಜೊತೆಗೆ ವಾಹನ ರಿಪೇರಿ ಮಾಡುವ ಅಂಗಡಿಗಳು ಹೆಚ್ಚಾಗಿದ್ದು, ತಾಲೂಕಿನ ಎಲ್ಲ ಗ್ರಾಮದಿಂದಲೂ ಇದೇ ಜಾಗಕ್ಕೆ ತಮ್ಮ ಕೆಲಸ ಕಾರ್ಯಕ್ಕೆ ಹೆಚ್ಚಾಗಿ ಜನ ಬರ್ತಾರೆ. ಇನ್ನು ಕಸದ ರಾಶಿಯಿಂದ ಹೊರಬರುತ್ತಿರುವ ದುರ್ವಾಸನೆಯ ಜೊತೆಗೆ ಸೊಳ್ಳೆಗಳಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುವ ಪರಿಸ್ಥಿತಿ ಇದೆ. ಇನ್ನು ಪುರಸಭೆ ಅಧಿಕಾರಿ ರಮೇಶ್ 15 ದಿನಗಳ ಇಲ್ಲಿರುವ ಕಸವನ್ನ ಬೇರೆ ಕಡೆಗೆ ಸ್ಥಳಾಂತರಿಸಲಾಗುತ್ತೆ ಎಂಬ ಅದೇ ಹಳೆ ಸವೆದಿರುವ ಉತ್ತರವು ಜನರ ಕೆಂಗಣ್ಣಿಗೆ ಕಾರಣವಾಗಿದೆ. ಇನ್ನು ಬಹಳ ವರ್ಷದಿಂದಲೂ ಕಸದ ಸಮಸ್ಯೆ ಸಕಲೇಶಪುರದಲ್ಲಿ ಎದುರಾಗಿದ್ದರೂ ಸಹ ಈ ಹಿಂದಿನ ಶಾಸಕರು ಸಹ ಕಸದ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಕಾಣಿಸುವಲ್ಲಿ ವಿಫಲರಾಗಿದ್ದಾರೆ. ಇನ್ನು ಸೂಕ್ತ ಕ್ರಮ ಕೈಗೊಳ್ಳಲಾಗದ ಅಧಿಕಾರಿಗಳಿಗೂ ಜಾಣ ಕುರುಡು. ಇನ್ನು ಕಸದ ಸಮಸ್ಯೆಯಿಂದ ನೊಂದ ಜನರು ಹಾಗೂ ಸಂಘಟನೆಗಳು ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ತಯಾರಾಗುವಂತೆ ದಾರಿ ಮಾಡಿಕೊಡುತ್ತಿರುವುದಂತೂ ನಿಜ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಜೊತೆಗೆ ಜನರ ಸಮಸ್ಯೆಗೆ 24 ಗಂಟೆಗಳ ಕಾಲ ಶ್ರಮಿಸುತ್ತಿರುವ ಶಾಸಕರಾದ ಸಿಮೆಂಟ್ ಮಂಜು ಅವರು ಕೂಡಲೇ ಗಮನ ಹರಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕುಡಿದು ಸತ್ತೋಗ್ಬಿಡ್ತೀವಿ. ಯಾಕಂದ್ರೆ ದಿನ ಸಾಯೋಕ್ಕಿಂತ ಒಂದ್ಸಲಿ ಸತ್ತೋಗ್ಬಿಡ್ತೀವಿ ಸ್ವಾಮಿ. ಆಯ್ತಾ? ನಮ್ಮ ಪರಿಸ್ಥಿತಿ ಹಂಗಾಗೋಗಿದೆ. ಆಯ್ತಾ? ನೋಡಿ, ನಮಗೇನು ಬೇಕಿರೋದು ಏನು ಗೊತ್ತಾ? ನಮ್ಗೆ ಸ್ವಚ್ಛತೆ ಬೇಕಿರೋದು. ನಾವು ದುಡ್ಡು ಕೊಟ್ಟುಬಿಟ್ಟು ಮನೆದವೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಆ ಪಾಪ ಕಾರ್ಮಿಕರು, ಪೌರ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ ಕಣ್ರಿ. ಅವರು ನಮಗಿಂತ ಇದಾಗೋಗಿದ್ದಾರೆ ಪಾಪ. ಅವ್ರ ಪರಿಸ್ಥಿತಿ ಹೆಂಗಾಗಿರ್ಬೋದು ಅಂದರೆ, ಅವ್ನು ಕ್ಲೀನ್ ಮಾಡ್ಬೇಕಂತ ಅನಿಸುತ್ತೆ. ಎಂಥ ಬದುಕಪ್ಪ ಇದು ನಮ್ಮ ಜೀವನ ಅಂತ. ಆಯ್ತಾ? ಅಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಪುರಸಭೆಗೆ ನೀವು ಈ ವಿಚಾರ ಗಮನಕ್ಕೆ ಹೇಳಿದೀವಿ ಸ್ವಾಮಿ, ಎಲ್ಲಾ ತರನು ಹೇಳಿದೀವಿ. ಈಗ ಸೊಳ್ಳೆ ಜಾಸ್ತಿ ಆಗ್ತಿದೆ, ಎಲ್ಲರಿಗೂ ಡೆಂಗು ಆಗಿದೆ. ಈವನ್ ನನಗೂ ಆಗಿತ್ತು ಸರ್. ನನಗೂ ಆಗಿ ನೋಡಿ 1.5 ತಿಂಗಳಾಯ್ತು, ಇನ್ನೂ ನಾನು ಇದರಿಂದ ಹೊರಗೆ ಬಂದಿಲ್ಲ. ಅಂತ ಪರಿಸ್ಥಿತಿ ನನಗೆ. ಆಯ್ತಾ? ಎಲ್ಲರಿಗೂ ಆಗಿದೆ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ಗಳು ನನ್ನ ಕೈಲಿ ಇದೆ. ಯಾಕಂದ್ರೆ ಎಲ್ಲ ನನ್ನ ಕೈಲಿ ತಂದುಕೊಟ್ಟಿದ್ದಾರೆ. ಇದು ಏನಾದರೂ ಮಾಡಿ ಏನು ಅಂತ ಮಾಡ್ಬೋದು ಸರ್. ನಾನು ಅಲ್ಲಿ ತನಕನೂ ಹೋಗಿದ್ದೀನಿ. ಆಯಿತಾ? ಎಲ್ಲೆಲ್ಲಿಗೆ ಬೇಕು ಎಲ್ಲ ಕಡೆನೂ ಹೋಗಿದ್ದೀನಿ. ಇದನ್ನು ನಮಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಹೇಳ್ತೀನಿ, ನಮಗೆ ಒಂದು ತೊಟ್ಟು ವಿಷ ತಂದು ಕೊಟ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಬೇಕಿದ್ರೆ ಈ ನರಕ ಯಾತನೆಯಲ್ಲಿ ನಾವು ಆಗ್ತಾಯಿಲ್ಲ ನಮ್ಮ ಕೈ. ಇದು ಎಷ್ಟು ವರ್ಷದಿಂದ ಇದು ಶೇಖರಣೆ ಮಾಡಿರ್ಬೋದು ಸರ್? ಕಷ್ಟ ಒಂದೇ ವರ್ಷ ಸರ್, ಒಂದೇ ವರ್ಷ.
ಲಾಸ್ಟ್ ಟೈಮ್ ಬಂದಿದ್ರು ಇಲ್ಲಿ ಹಾಕಿದ್ರು ಗಲಾಟೆ ಮಾಡಿದ್ವಿ. ಹಂಗಂದ್ರೆ ಈಗಿನ ಕಸ ಅಲ್ಲ, ಈಗ ಆ ತುದಿಯಿಂದ ಇಲ್ಲಿವರೆಗೂ ಸುಮಾರು ಎಷ್ಟು ವರ್ಷದಿಂದ ಶೇಖರಣೆ ಆಗಿರ್ಬೋದು ಇದು? ಇಲ್ಲ ಒಂದು ವರ್ಷ, ಒಂದೂವರೆ ವರ್ಷದಿಂದ ಇದು ಆಗಿರೋದು. ಅಲ್ಲಿಂದ ನೀವು ಇಲ್ಲೇ ಹಿಂಗೆ ವಾಸವಾಗಿದ್ದೀರಾ ಇಲ್ಲಿ? ಹೌದು. ಅಯ್ಯೋ ಕೇಳ್ತಿರಲ್ಲ, ಮನೆ ಮಕ್ಳಿಗೆಲ್ಲ ಹುಷಾರಿಲ್ಲ, ಪ್ರತಿ ದಿನ ಕಾಯಿಲೆ ಸ್ವಾಮಿ. ಇಲ್ಲಿ ಪ್ರತಿದಿನ ಕಾಯಿಲೆ. ಈ ಹಸುಗಳು ಪ್ಲಾಸ್ಟಿಕ್ ತಿಂದು ಇಲ್ಲೆಲ್ಲೇ ಸಾಯ್ತವೆ. ಎಲ್ಲಾನು ಪರಿಸ್ಥಿತಿ ಎಲ್ಲಾನು ಹೇಳ್ಕೊಂಡಿದೀವಿ ಸ್ವಾಮಿ. ಇದಕ್ಕಿಂತ ಇನ್ನೇನು ಹೇಳ್ಬೋದು ಹೇಳಿ. ನಾವು ಶ್ರೀಧರ್ ಅಂತ, ಚಿದು ಅಂತ ಕರೀತಾರೆ ನಮ್ಮನ್ನ. ನಮ್ದು ಇಲ್ಲೇ ಗ್ಯಾರೇಜು, ನಮ್ಮ ಮನೆ ಬೇರೆ ಇಲ್ಲೇ ಮಾಡ್ಕೊಂಡಿದೀವಿ. ಇವಾಗ ಅನಿಸ್ತದೆ ನಾವು ಮನೆ ಯಾಕಪ್ಪ ಮಾಡ್ಕೊಂಡ್ವಿ ಅಂತ. ದಿನನಿತ್ಯ ಸಾಯ್ತಾ ಇದೀವಿ ಸ್ವಾಮಿ ನಾವು. ನಮ್ದು ಅನ್ನೋದಕ್ಕಿಂತ ಈ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ತನಕ ಸ್ಮೆಲ್ ಹೋಗುತ್ತೆ. ಬೆಳಗ್ಗೆ ಎತ್ತಿ JCB ತೆಗೆದು ಹಿಂಗೆ ಹಾಕ್ತಾರೆ. ಅಯ್ಯೋ ದೇವ್ರೇ, ಪರಮಾತ್ಮ